ನಮ್ಮ ಊರಿಗೆ ಒಂದ್ಸಲ ನೀವು ಬರಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ನಿಮ್ ಹೆಸರೆಂತ ಇವ್ರೆ? ಶ್ರೀನಿವಾಸ್ ನಾಯಕ್. ಶ್ರೀನಿವಾಸ್ ನಾಯಕ್. ಇದೀಗ ಹೋಟೆಲ್ ಶುರು ಎಷ್ಟು ವರ್ಷ ಆಯ್ತು? ಇದೀಗ 27ನೇ ವರ್ಷ. 27ನೇ ವರ್ಷ. ನೀವೇ ಶುರು ಮಾಡದ ಮುಂಚೆ ಎಲ್ಲ ಬೇರೆ ಶುರು ಮಾಡಿರ? ನಮ್ಮ ಅಪ್ಪ ಏನು ಭಾರಿ ಹಿಂದಿದಿತ್ತು. ನಾನು ಆಗಲಿಗೆ ಒಂದು ತಿಂಡಿ ಒಂದ್ ಚಾಕ್ 12 ಪೈಸೆ. ಒಂದು ತಿಂಡಿ ಒಂದು ಚಾಕ್ 12 ಪೈಸೆ. ಆಗಲಿಗೆ ನಾವು ಸಣ್ಣವ್ರು ಆಗಲಿಗೆ ಇದಿತ್ತು. ಇದೇ ಪ್ಲೇಸ್ ಹಂಗಿದಿತ್ತ? ಇಲ್ಲ ಇಲ್ಲ, ಬೇರೆ ನಮ್ದೊಂದು ಹಳೆ ಮನೆ ಇತ್ತು. ನಿಮ್ದು ಹಳೆ ಮನೆ ಇತ್ತು, ಅಲ್ಲಿ ಅಲ್ಲಿದಿತ್ತು. ಆಗಲಿಗೆ ಅದ್ರ ಮೇಲೆ ನಾವು ಮಿಠಾಯಿ ವ್ಯಾಪಾರ ಮಾಡ್ತೀವಿ. ಮಿಠಾಯಿ ಜಾತ್ರೆಗೆಲ್ಲ. ಜಾತ್ರೆಗೆಲ್ಲ. ನಂಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಕಡೆಗೆ ಹೋಟ್ಲ್, ಒಂದು ಗಾಡಿ ಹೋಟ್ಲ್ ಇಟ್ಟಿದೆ ನಾನು ಕೊಕ್ಕರ್ಣಲ್ಲಿ. ಗಾಡಿ ಹೋಟ್ಲ್. ಈಗ ಅದು ಬಿಟ್ಟು ಮತ್ತೆ ಕಡೆ ಇಲ್ಲಿ ಸಾಧಾರಣ ಒಂದು 25-26 ವರ್ಷ ಆಯ್ತು. ಈಗ ಇಲ್ಲಿ ಹೋಟ್ಲಲ್ಲಿ ಎಂತ ಎಲ್ಲ ಈಗ ತಿಂಡಿಯಲ್ಲಿ ಫೇಮಸ್? ನಾವು ಮನೆ ತಿಂಡಿ ಇಲ್ಲಿ ಏನ್ ಮಾಡಿದ್ರೆ ನಾವು ಬಂದವರಿಗೆ ಹಾಕುದು. ಅಂದ್ರೆ ಮನೆ ಟೇಸ್ಟ್ ಅಂತ ನೀವು ಹೇಳ್ತೀವಿ. ಮನೆ ಊಟ ಹಾಗೆ ಮನೆದೇ ಊಟ ಅಲ್ಲ. ಈಗ ತಿಂಡಿಯಲ್ಲಿ ಯಾವ್ದೆಲ್ಲ ತಿಂಡಿ ಸಿಗುತ್ತೆ? ಈಗ ಬೆಳಗತ್ತ ನಮ್ದು ಇಡ್ಲಿ, ವಡೆ, ಪಲಾವ್, ಬನ್ಸ್, ಇದಿಷ್ಟು ಕಾಯಮ್ಮ. ಕಡೆಗೊಂದು ಮಿಕ್ಸಿಂಗ್ ಯಾವ್ದು ಉಪ್ಪಿಟ್ಟು ಅವಲಕ್ಕಿ, ಕಡ್ಲೆಬೇಳೆ ಅವಲಕ್ಕಿ, ಅದು ಯಾವ್ದಾರು ಒಂದು ಮಾಡುತ್ತೆ. ದಿವ್ಸಕ್ಕೊಂದ್ ಬಗೆ ದೋಸೆ, ನೀರ್ ದೋಸೆ, ರಾಗಿ ದೋಸೆ, ಮೆಟ್ಟಿ ದೋಸೆ, ಉದ್ದಿನ ದೋಸೆ, ಸೌತೆಕಾಯಿ ದೋಸೆ. ಈಗ ಮತ್ತೆ ಮಧ್ಯಾಹ್ನ ಊಟಕ್ಕೆ ಎಂತೆಲ್ಲ ಇತ್ತು ಈಗ ಐಟಮ್ಗಳು? ಊಟ ನಮ್ದು ಬಾಳೆ ಎಲೆ ಫುಲ್ ಊಟ. ಮನೆ ಕಣಂಗೆ ಬಳಸು. ಉಪ್ಪು, ಉಪ್ಪಿನಕಾಯಿ, ಒಂದು ಪಲ್ಯ, ಒಂದು ಗಸಿ, ಕಡೆಗೆ ಸಾಂಬಾರು, ಸಾರು, ಮುಚ್ಚೆಗನ್ನ, ಬೆಳ್ತಕ್ಕೆ ಅನ್ನ, ಎಷ್ಟು ಬೇಕಷ್ಟು, ಮಜ್ಜಿಗೆ ಮೊಸರು. ಈಗ ಪ್ರಸ್ತುತ ಬರೀ 50 ರೂಪಾಯಿ ನಮ್ದು. 50 ರೂಪಾಯಿ ಹೊಟ್ಟೆ ತುಂಬಾ ಊಟ ಅಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗ್ತಿದೆ ಹೋಟೆಲ್? ಬೆಳಿಗ್ಗೆ ನಾವು 4 ಗಂಟೆಗೆ ಹೇಳುದು, 5ವರೆಗೆ ಸ್ಟಾರ್ಟ್. ಮಧ್ಯಾಹ್ನ ಕಡೆ ಊಟ ಎಷ್ಟು ಗಂಟೆ ಶುರು ಆಗ್ತದೆ? ಊಟ ಅಡಿಗೆ ಯಾರು ಕೂಡ 12-12ವರೆ. ಅಂದ್ರೆ ರಾತ್ರಿ ಊಟ ಇತ್ತು ಇಲ್ಲಿ? ರಾತ್ರಿ ಇಲ್ಲ ಅಲ್ಲ. 4 ಗಂಟೆಗೆಲ್ಲ ಕೈತ್. ಸಾಯಂಕಾಲ ಎಂತ ಇಲ್ಲ, 4 ಗಂಟೆಗೆಲ್ಲ ಕ್ಲೋಸ್ ಅಲ್ಲ. ನಿಮ್ಮ ಹೆಸರು ಎಂತ ಇವ್ರೆ? ಸಂದೇಶ್ ನಾಯಕ್ ಅಲ್ಲ. ಈಗ ನೀವು ಅಪ್ಪನ ಕಡೆ ಹೋಟ್ಲ್ ಕೆಲಸ ಶುರು ಮಾಡಿ ಎಷ್ಟು ಸಮಯ ಆಯ್ತು ಈಗ? ಈಗ ಒಂದು 12 ವರ್ಷ ಆಯ್ತು. 12 ವರ್ಷ ಆಯ್ತು. ಅಂದ್ರೆ ನೀವು ಎಷ್ಟು ಎಜುಕೇಶನ್ ಮಾಡಿರಿ? ಡಿಗ್ರಿ ಆಯ್ತು. ನೀವು ಕಲ್ತೀರಿ ಈಗ ಎಲ್ಲ ಅಡಿಗೆ ಎಲ್ಲ ಮಾಡೋಕೆ? ಸ್ವಲ್ಪ ಕಲ್ತಿದೆ. ಸ್ವಲ್ಪ ಕಲ್ತೀರಿ. ನಮ್ಮಲ್ಲಿ ಊಟಕ್ಕಿತ್ತಲ್ಲ, ಮಳೆಗಾಲದಲ್ಲಿ ಪತ್ರೊಡೆ, ಮಕ್ಕಳಿಗೆ ಸೊಳೆತಾಳು ಯಾರು ಮಾಡುದಿಲ್ಲ. ಅದು ಯಾರು ಮಾಡುದಿಲ್ಲ. ಹೌದೌದು. ಕಡಗಿತಾಳು. ಮತ್ತೆ ಕಡೆ ಗೂಂಜಿ ಚಟ್ನಿ, ಒಳ್ಳೆ ಚಟ್ನಿ ಅದೆಲ್ಲ ಮಾಡ್ತೀರಿ ಅಲ್ಲ. ಈ ಹೋಟೆಲ್ ಯಾವ ಪ್ಲೇಸ್ ಅಲ್ಲಿ ಬತ್ತಿ ಈಗ? ಇದೀಗ ಕೊಕ್ಕರ್ಣೆ ಹತ್ತು ಚಗಿರಿ ಬೆಟ್ಟ ಅಂತ ಹೇಳಿ. ಕೊಕ್ಕರ್ಣೆ ಚಗಿರಿ ಬೆಟ್ಟ. ಸೂರಲ್ ಕ್ರಾಸ್ ಮಹಾಲಿಂಗೇಶ್ವರ ದೇವಸ್ಥಾನ ಭಾರಿ ಫೇಮಸ್. ಅರಮನೆ ಫೇಮಸ್. ಸೂರಲ್ ಕ್ರಾಸ್, ಚಗಿರಿ ಬೆಟ್ಟ.